ಆತ್ಮೀಯ H-News16 ಅರ್ಥಾತ್ ಹೇ ಸೀತಾರಾಮಕ್ಕೆ ಸ್ವಾಗತ. ನಾನು ನಿಮ್ಮ ಎಮ್ಮ ಮಲ್ಲಪ್ಪ ಯೋಧಾವ. ಆದ್ಮೇಲೆ ತಾವು ದಿನ ಸುದ್ದಿಗಳ ಸಲುವಾಗಿ ವೇಟ್ ಮಾಡ್ತಾ ಇದ್ದೀರಿ, ಬರ್ತಾ ಇದ್ದಾವ, ಏನೇನು ನಡೀತಾ ಇದೆ ಏನೇನು ಇಲ್ಲ ಅನ್ನೋದು ನೀವು ನೋಡ್ರಿ. ಹೊಸ ಸುದ್ದಿಗಳು ಬರ್ತಾ ಇದ್ದಾವ, ಆ ಸುದ್ದಿಗಳನ್ನು ನೋಡಿ ನಿಮಗೆ ಪ್ರಯತ್ನಿಸ್ತಾ ಇರಬೇಕು. ನೋಡಿ ಮುಂದಿನ ಸುದ್ದಿಗಳನ್ನು ನೋಡಿ ಮಾಡಬಾರ್ದಾಗಿತ್ತು ರೀ ಸರ, ಕಡಿಮೆ ಇರ್ಬೇಕಾಗಿತ್ತು ಮೊದಲೇಕ. ಈಗ ಹೆಚ್ಚು ಮಾಡ್ರಿ, ಮತ್ತೆ ನಾವ್ ಎಲ್ಲಿಂದ ಕೊಡುವ್ರಿ? ನಾವ ದುಡುಕಿ ನೋಡ್ರಿ 300 ರೂಪಾಯಿ ರೀ. ನಾವ್ ಕೆಲ್ಸಕ್ಕೆ ಹೋಗ್ಬೇಕಾರ. ಈಗ ಬಸ್ ಚಾರ್ಜ್ ನೋಡ್ರಿ, ಈಗ ಅಲ್ಲಿಂದ ಇಲ್ಲಿ ಬರ್ಬೇಕಾದ್ರೆ ಹೆಚ್ಚು ಮಾಡಿಬಿಟ್ರಿ. ಮಾಡಬಾರ್ದಾಗಿತ್ತು ಇಷ್ಟ ರೀ ಸರ್. ಹೆಣ್ಮಕ್ಳು ಫ್ರೀ ಮಾಡವಲ್ರಿ ಸರ, ಅದು ಒಂದೊಂದು ಅವರು ಹೆಣ್ಮಕ್ಳು ಫ್ರೀ ಮಾಡವಲ್ರಿ ಸರ. ಚಲೋ ಆಗೈತೆ ಅದೇನಿಲ್ರಿ, ಚಲೋ ಮಾಡ್ಯಾರ್ರಿ, ಏನ್ ಕೆಟ್ಟದ್ದಲ್ಲ. ಆರ್ ಗಂಡ್ಮಕ್ಳಿಗೆ ಬಾಳ ತುಟ್ಟಿ ಆತಾರಲ್ಲ ಬಸ್ ಚಾರ್ಜ್. ಏನ್ ನಮಗ ಅನ್ಸ್ತೈತ್ರಿ, ನಮ್ ದುಡ್ಡು ನಮಗ ತಿರ್ಗಿಸ್ತಾರ. ನಮಗ್ ಗೊತ್ತಾಗತ್ರಿ, ಹೆಣ್ಮಕ್ಳಿಗೆ ಕೊಡ್ತಾರ್ರಿ ಫ್ರೀ ಅಂತೇಳಿ. ನಮ್ಮ ದುಡ್ಡು ನಮಗ ತಿರ್ಗಿಸ್ತಾರ್ರಿ. ಮತ್ತೆ ಜಾಸ್ತಿ ಮಾಡಿರು, ಟ್ಯಾಕ್ಸ್ ಮಾಡಿರು, ಗೊಬ್ಬರ ತಗೊಳಕ್ ಹೋದ್ರೆ ಗೊಬ್ಬರಕ್ಕೆ ಹೆಚ್ಚಾತು. ಮತ್ ಎಣ್ಣೆ ಏನಾರ ಔಷಧ ತಗೋಬೇಕಾದ್ರೆ ಹೊಲಗಳಿಗೆ ಹೊಡ್ಯಾಕ ಅದಕ್ಕೂ ಹೆಚ್ಚಾತು. ನಿಮ್ಯಾಗ ಹಾಕ್ಬಿಟ್ರಿ ರೈತರ ತಲೆ ಮ್ಯಾಗ. ಯಾಕ ನಾವು ಸಣ್ಣ ರೈತರ್ರಿ, ಏನ್ ಮಾಡ್ಬೇಕಾಗಿತ್ತು? ನಾವು ಇಲ್ಲಿ ಸತ್ತಿಗಿರಿ ಅವ್ರಿ. ನಮ್ ಸರ್ ಮಹಾದೇವ್ರಿ ಸರ್. 6/1/25 ಸನ್ಮಾನ್ಯ ದಿವಂಗತ ಬಾಬಾಗೌಡ ಪಾಟೀಲರ 80ನೇ ಜನ್ಮ ದಿನಾಚರಣೆಯನ್ನು ಅವರ ಹುಟ್ಟೂರಾದ ಚಿಕ್ಕಬಾಗೇವಾಡಿಯ ಅವರ ಹುತಾತ್ಮ ಮೂರ್ತಿಯ ಸ್ಥಳದಲ್ಲಿ ಆಚರಿಸುವುದನ್ನು ನಿರ್ಧಾರ ಮಾಡಲಾಗಿದೆ. ಆ ಕಾರಣ ಜ್ವಲಂತ ರೈತರ ಸಮಸ್ಯೆಗಳನ್ನು ಸಂಘಟನೆಗಳು ವಿಂಗಡಣೆ ಆದ ನಂತರ ಸರ್ಕಾರಗಳು ರೈತರ ಕಡೆ ತಿರುಗಿ ನೋಡಲಾರದಂಥ ಪರಿಸ್ಥಿತಿ ನಿರ್ಮಾಣ ಆದ ಕಾರಣ ಬಾಬಾಗೌಡ ಪಾಟೀಲರ ಹೆಸರಿನಲ್ಲಿ ಅವರು ಮಾಡಿದ ಹೋರಾಟವನ್ನು ಮುಂದುವರಿಸಿಕೊಂಡು ಹೋಗೋದ್ರ ಜೊತೆಗೆ ಬೇರೆ ಬೇರೆ ಸಂಘಟನೆಗಳನ್ನು ಕೂಡ ಕರೆದುಕೊಂಡು ಒಂದು ಹೋರಾಟದ ದಿಕ್ಕು ದಿಶೆಯನ್ನು ತೀರ್ಮಾನ ಮಾಡುವಂಥದ್ದು ಈ ನಾಳೆ 6ನೇ ತಾರೀಕು ಚಿಕ್ಕಬಾಗೇವಾಡಿ ಗ್ರಾಮದೊಳಗೆ ನಡೆಯುತ್ತದೆ. ಆ ಕಾರಣ ಬೇರೆ ಬೇರೆ ಎಲ್ಲ ರೈತ ಮುಖಂಡರು, ರೈತ ಹಿತಚಿಂತಕರು, ರೈತ ಕೃಷಿ ಕೂಲಿ ಕಾರ್ಮಿಕರು ಎಲ್ಲರೂ ಪಾಲ್ಗೊಂಡು ಈ ಕಾರ್ಯಕ್ರಮ ಯಶಸ್ವಿ ಮಾಡುವುದರ ಜೊತೆಗೆ ಒಕ್ಕಟ್ಟಿನ ಹೋರಾಟ ಬಲವಿದೆ ಅನ್ನೋದನ್ನು ತೋರಿಸಬೇಕಾಗಿದೆ. ಆ ಕಾರಣಕ್ಕೆ ನಾಳೆ 6ನೇ ತಾರೀಕಿಗೆ ನಡೆಯುವಂಥ ಕಾರ್ಯಕ್ರಮದಲ್ಲಿ ಚಿಕ್ಕಬಾಗೇವಾಡಿ ಗ್ರಾಮಕ್ಕೆ ಎಲ್ಲ ರೈತರು, ರೈತ ಹಿತೈಷಿಗಳು ಪಾಲ್ಗೊಂಡು ಈ ಕಾರ್ಯಕ್ರಮದಲ್ಲಿ ಯಶಸ್ವಿ ಮಾಡಬೇಕಂತೇಳಿ ಅವರಲ್ಲಿ ವಿನಂತಿಸ್ಕೊಳ್ತಾ ಇದ್ದೀವಿ. ಅದು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ವಿಶ್ಲೇಷಣೆ ಆಗ್ತಾ ಇದೆ. ಅದಕ್ಕೆ ಏನಾದ್ರು ಸ್ಪಷ್ಟೀಕರಣ ಹೇಳಲ್ಲ. ಒಂದೇ ಹೆಸರು ಅದ ಹೇಳ್ತಾ ಇವ್ರದ ಒಂದೇ ಹೆಸರು, 2 ಹೆಸರು ಇಲ್ಲ. ಸೀನಿಯರ್ ಲೀಡರ್ ಹೆಸರು ಇವ್ರದ ಒಂದೇ ಹೆಸರು. ಹೀಗಾಗಿ ಅಲ್ಲಿ ನಾವು ಜಗಳ ಮಾಡಿ ನಂತರ ಕಳಿಸಿ ಅನ್ನೋ ಪ್ರಶ್ನೆ ಇರುತ್ತೆ. ಒಂದೇ ಹೆಸರು ಎಲ್ಲರಿಗೂ ಒಂದೇ ಪ್ರಶ್ನೆ, ಅಲ್ಲಿ ಭಿನ್ನಾಭಿಪ್ರಾಯ ಇಲ್ಲ. ಜಿಲ್ಲಾಧ್ಯಕ್ಷ ವಿಚಾರದಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇರದೇ ಇರ್ತಲ್ಲ. ನಿಮ್ ನಡುವೆ ನಡುವೆ ಭಿನ್ನಾಭಿಪ್ರಾಯ ಇದೆ ಕೆಲಸ ಆಗ್ತದೆ. ಅದಂಗ ಅವರು ಒಂದ್ ಹೆಸರು ಕೊಡ್ತೀರಿ ಮಾತ್ರ ಹೇಳಿದ್ರ ಅದೇ ಒಂದೇ ಹೆಸರು ಕಳಿಸಿದ್ಮೇಲೂ ಆ ರೀತಿ ಚರ್ಚೆಗಳನ್ನು ಉಂಟಾಗುವಂತದ್ದೇ. ಯಾರಕ್ಕಾರ ಗೊತ್ತಿಲ್ಲ, ನಾವು ಕಳಿಸಿದ್ ಒಂದೇ ಅಲ್ಲ. ಹೀಗಾಗಿ ಅವರು ಮಾಡ್ಬೇಕಾದ್ರೆ ಅವ್ರ ಒಂದ್ ಹೆಸರು ಕೊಡ್ತೀರ, ಅವ್ರು ಕೊಟ್ಟಿಲ್ಲ. ನಾವ್ ಯಾವ್ದು ಎಲ್ಲಾರು ಕೂಡ ಕಳಿಸಿದೀವಿ, ಒಂದ್ ಕೆಲಸ ಮತ್ತೆ ಎಲ್ಲಾರು ಇದ್ದಾರೆ. ಇಲ್ಲ ಬದಲಾವಣೆ ಏನಿಲ್ಲ, ಇದ್ದನ್ನ ಸರಿ ಮಾಡ್ಕೊಂಡು ಹೋಗೋದು ಹೆಂಗ ಪ್ರಶ್ನೆ ಇಲ್ಲ. ಶಿವಕುಮಾರ್ ಅದು ನಾವ್ ಹೇಳಕ್ಕಾಗಲ್ಲ. ನಾವು ಅದು ಮೇಲಿನ ಅವ್ರಿಗೆ ಅವ್ರು ಮಾಡುವಂತ ವಿಚಾರ. ನಮ್ಮ ಅವ್ರು ಈಗಾಗಲೇ ಸಾಕಷ್ಟು ಕೊಟ್ಟಿದ್ದಾರೆ, ಕೊಡ್ಬೋದು, ಮುಂದುವರಿಸ್ಬೋದು. ಅದಕ್ಕೆ ಚರ್ಚೆ ಚರ್ಚೆ ಮಾಡ್ಬೇಕಂತ ನಮ್ಮನ್ನ ಹೇಳಿಲ್ಲ. ಎಲ್ಲ ಚರ್ಚೆ ಮಾಡ್ಬೇಕು. ಸಣ್ಣ ಕರೆದಾಗ ಚರ್ಚೆ ಮಾಡ್ಬೇಕಾಯ್ತು. ಯಾಕಂದ್ರೆ ಸಣ್ಣ ಪೋಸ್ಟ್ ಅಲ್ಲ, ಸೊ ಚರ್ಚೆ ಮಾಡಿ ಮುಂದೆ ಅದ್ರ ಬಗ್ಗೆ ನಿರ್ಧಾರ ಮಾಡ್ಬೇಕು ಹೊರತಾಗಿ
ಅದಕ್ಕೆ ಚರ್ಚೆಗೆ ಬಂದಿಲ್ಲ, ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಸರ್, ಈಗ 28ಕ್ಕೆ ಸಿಎಂ ಆಗ್ಬೇಕಂತ ನಮ್ಮ ಆಸೆ ಇದೆ. ಆ ಟೈಮಲ್ಲಿ ಕೆಪಿಸಿಸಿ ಅಧ್ಯಕ್ಷದ ಆಗಿರುತ್ತೆ. ಬಂದ ನೋಡಲ್ಲ, ಇನ್ನು ಕೇಳಲ್ಲ. ಈಗ ಇದ್ದಾರೆ ಈಗ ಸದ್ಯ ಎಷ್ಟು ಇದ್ದಾರೆ ಈಗ ಪ್ರೆಸೆಂಟ್. ಸೊ ಇದ್ದಾಗ ನಾವು ಆಗ್ಬೇಕು ಅನ್ನೋದು ತಪ್ಪಾಗ್ತದೆ. ಸೊ ಅಂತ ಸಂದರ್ಭ ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಯಾರು ಸೂಕ್ತದಾರ ಪಕ್ಷ ನಿರ್ಧಾರ ಮಾಡ್ತಾರೆ. ಆದ್ಮೇಲೆ ತಾವೆಲ್ಲ ನೋಡ್ತಾ ಇದ್ದೀರಲ್ಲ, ನ್ಯೂಸನ್ನು ನೋಡಿದ್ರಿ, ತಮ್ಮ ಅಭಿಪ್ರಾಯ ತಿಳಿಸ್ತಾ ಇರಬೇಕು. ಜೊತೆಗೆ ತಪ್ಪಿದ್ದರೆ ತಿಳಿಸುವಂಥ ಕೆಲಸಗಳನ್ನು ಮಾಡಬೇಕು. ಒಳ್ಳೆಯದಿದ್ದರೆ ಸ್ವೀಕಾರ ಮಾಡಿ, ಕೆಟ್ಟದ್ದನ್ನು ಬಿಡಿ ಅಂತ ಹೇಳ್ತಾ, ಇದು S16 ನ್ಯೂಸ್, ಸತ್ಯದ ಕೈಗನ್ನಡಿ. ವಂದನೆಗಳು.